ಜಿಲ್ಲಾ ಉಸ್ತುವಾರಿ ಸಚಿವ ಮಿನಿಸ್ಟರ್ ಪಿಕೆ, ಲೂಟಿಗಾರ ಪಿಕೆ ಮತ್ತು ಇವತ್ತು ಏನು ನೀನು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಬಿಟ್ಟಿದ್ಯಾ ಅದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇರೋದು ಸ್ಪೆಷಲ್. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ಅಂದ್ರೆ ನಿನಗೆ ಎಷ್ಟು ಭಯ. ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೆ ಧನ್ಯವಾದಗಳು ಹೇಳಕ್ ಬಯಸ್ತಾ ಇದ್ದೀನಿ. ತಾವು ನಮ್ಮ ಕ್ಷೇತ್ರಕ್ಕೆ ಬಂದಿದ್ರಿ ವಿಜೇಂದ್ರ ಸಾಹೇಬ್ರೆ, ತಮಗೆ ಕೋಟಿ ಕೋಟಿ ಧನ್ಯವಾದಗಳು ಇವತ್ತು ನಮ್ಮ ಕ್ಷೇತ್ರ ಕಡೆ ಗಮನ ಕೊಟ್ಟಿದ್ದಕ್ಕೆ. ಎರಡನೇ ವಿಷಯ, ಮಿನಿಸ್ಟರ್ ಪಿಕೆ ಏನು ಇವತ್ತು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಬಿಟ್ಬಿಟ್ರೆ ನಿನ್ನ ಹಿಂದೆ ನಾವು ನಿನ್ನ ಹಗರಣಗಳು ತೆಗೆಯೋದು ಬಿಟ್ಟು ಬಿಡ್ತೀವಿ ಅಂತ ಹೇಳಿ ನನ್ನ ಕಲ್ಪನೆ ಇದ್ರೆ ತೆಗೆದು ಬಿಡಪ್ಪ. ಯಾಕಂದ್ರೆ ನೀನು ಮಾಡ್ತಾ ಇರುವ ಹಗರಣ ನಮ್ಮ ಹತ್ರ ಟೋಟಲಿ ಎಲ್ಲ ಲೆಕ್ಚರ್ ರೆಡಿ ಆಗ್ತಾ ಇದೆ. ಪಿನ್ ಟು ಪಿನ್ ಏನೇನು ಹಗರಣ ಮಾಡ್ತಾ ಇದ್ದಿ, RDPR, ITBT ಅಂಡ್ ಜಿಲ್ಲಾದಲ್ಲಿ ಉಸ್ತುವಾರಿ ಅಂಡರ್ ಏನೇನ್ ಬರ್ತಾ ಇದೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನೀ ಏನೇನು ಲೂಟಿ ಮಾಡ್ತಾ ಇದ್ದಿ ಏನೇನಿಲ್ಲ ಪ್ರತಿಯೊಂದು ಪಿನ್ ಟು ಪಿನ್ ನಾವೆಲ್ಲ ಲೆಕ್ಚರ್ ರೆಡಿ ಮಾಡ್ತಾ ಇದ್ದೀವಿ. ಇನ್ನು ಕಿವಿ ಮಾತು ಹೇಳಕ್ ಬಯಸ್ತಾ ಇದ್ದೀನಿ ಮಿನಿಸ್ಟರ್ ಪಿಕೆ, ಇವೆಲ್ಲ ಹಗರಣಗಳನ್ನು ಇಲ್ಲೇ ನಿಂದ್ರಿಸಿ ಬಿಡು. ನಿನಗೆ ಸೈನನ ಮುಂದೆ ಸ್ವಲ್ಪ ಪ್ರಾಬ್ಲಮ್ ಕಮ್ಮಿ ಆಗ್ಬಹುದು. ನೀವು ಇದೇ ತರ ಇನ್ನ ಯಾರು ಏನ್ ಕೇಳಲ್ಲ ಅಂತೇಳಿ ಹೆಚ್ಚಿಗೆ ಮಾಡಿಬಿಟ್ರೆ ಅದು ಪಾಪದ ಕೂಡ ಇನ್ನ ಹೆಚ್ಚಾಗುತ್ತೆ ಹೊರತು ಕಮ್ಮಿ ಆಗಲ್ಲ. ನಿನಗೆ ಪ್ರಾಬ್ಲಮ್ ಇನ್ನ ಹೆಚ್ಚಿಗೆ ಆಗುದೇ 100% ಸತ್ಯ. ಮತ್ತು ನಿನ್ನ ಫಾಲೋವರ್ಸ್ಗೂ ಹೇಳಕ್ ಇಷ್ಟಪಡ್ತೀನಿ, ಏನು ಪ್ರಿಯಾಂಕರ್ಗೆ ನಾನು ಹಿಂದೆ ಬಿಟ್ಬಿಟ್ರೆ ಯಾರು ಕೇಳೋರಿಲ್ಲ ಮಾಡಿಲ್ಲ, ಇವೆಲ್ಲ ಭ್ರಮೆಗಳು ತೆಗೆದು ಬಿಡ್ರಿ, ಇವೆಲ್ಲ ಏನಾಗೋದಿಲ್ಲ. ನಿಮ್ಗೂ ಇವನು ಪ್ರಾಬ್ಲಮ್ದಾಗ ಹಾಕುವನು 100% ಸತ್ಯ. ಇವತ್ತು ಕರೆಗೆ ಅಧಿಕಾರದಾಗ ಅಂತೇಳಿ ನೀವು ಏನು ಕುಣಿದಾಡಿದ್ರೆ ಏನಾಗಲ್ಲ. ನಾಳೆ ದಿವಸ ಕಾನೂನು ನಿಮ್ಗೂ ಅಷ್ಟೇ, ಕರೆಗೆಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ನೀವು ಏನನ್ನ ಕಾನೂನು ಬಹಿರವವಾಗಿ ಕೆಲಸ ಮಾಡಿದ್ರೆ ಅದನ್ನು ಕಾನೂನು ಒಪ್ಪೋದಿಲ್ಲ. ನೀವು ಏನೇನು ಹಗರಣ ಮಾಡ್ತಾ ಇದ್ದೀರಿ ಪ್ರತಿಯೊಂದು ಪಿನ್ ಟು ಪಿನ್ ಇಲ್ಲಿ ಲೆಕ್ಕಪತ್ರ ರೆಡಿ ಆಗ್ತಾ ಇದೆ. ಒಂದನೇದ್ದು. ಎರಡನೇದ್ದು, ನೀವು ಏನು ಇವತ್ತು ಪೋಸ್ಟ್ ಬಿಟ್ಟಿದ್ರಿ, ಏನು ಮಣಿಕಂಠ ರಾಠೋಡ್ಗೆ ಪೋಸ್ಟ್ ಬಿಟ್ಬಿಟ್ರೆ ಆಯ್ತು ನಮ್ಮ ಹಿಂದೆ ಬೀಳೋದು ಬಿಟ್ಬಿಡ್ತಾನಂತ ಹೇಳಿದ್ರೆ ಅದು ಭ್ರಮೆ ತೆಗೆದು ಬಿಡ್ರಿ. ಮೂರನೇದ್ದು, ಏನು ನನ್ನ ಮೇಲೆ ಫೇಕ್ ಕೇಸ್ ಮಾಡ್ತಾ ಇದ್ದೀರಿ ಪೊಲೀಸ್ ಅಧಿಕಾರಿಗಳೇ, ನಾನು ಎಲ್ಲಾ ಪೊಲೀಸ್ ಹೇಳಕ್ ಬಯಸೋದಿಲ್ಲ, ಕೆಲವು ಲಂಚ ತಗುವ ಪೊಲೀಸ್ ಅಧಿಕಾರಿಗಳಿಗೆ ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ನೀವು ಏನ್ರಿ ಜಿಲ್ಲಾ ಉಸ್ತುವಾರಿ ಸಚಿವರ ಮಾತು ಕೇಳಿ ನಮ್ಗೆ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅಂತ ಹೇಳಿಬಿಟ್ರೆ ಇದು ಭ್ರಮೆ ತೆಗೆದು ಬಿಡ್ರಿ. ಪ್ರತಿಯೊಂದು ನಿಮ್ಮ ಪ್ರಾಪರ್ಟಿ, ನಿಮ್ಮ ಮನೆಯವರ ಪ್ರಾಪರ್ಟಿ, ನಿಮ್ಮ ಅಣ್ಣ ತಮ್ಮವ್ರ ಪ್ರಾಪರ್ಟಿ ಎಲ್ಲ ಲೆಕ್ಕಪತ್ರ ನಮ್ಮಲ್ಲಿ ಬರ್ತಾ ಇದೆ. ನೀವು ಏನ್ರಿ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅಂತ ಹೇಳಿಬಿಟ್ರೆ ನಾಳೆ ದಿವಸ ನೀವು ಐಷಾರಾಮ್ ಇರ್ತೀರಿ ಅಂತ ಹೇಳಿ ನಿಮ್ ಕಲ್ಪನೆ ಇದ್ರೆ ತೆಗೆದು ಬಿಡ್ರಿ. ನಾನ್ ಬಿಡೋನ್ ಮಗನಲ್ಲ. ನನಗೆ ಯಾರು ಹಿಂದ್ ಬೀಳ್ತೀರಿ, ಯಾರು ಸುಳ್ಳು ಕೇಳಸ್ ಹಾಕ್ತೀರಿ ಅವ್ರಿಗೂ ನಾನು ಕಣೆ ತರಕ ಬಿಡೋದವನಲ್ಲ. ರಿಯಲ್ ಇದ್ರೆ ನೀವು ಕೇಸ್ ಹಾಕಿರಿ, ತನಿಖೆ ಮಾಡ್ರಿ, ಅದಕ್ಕೆ ನಾನು ಸಹಕರಿಸ್ತೀನಿ. ಹೊರತು ಸುಳ್ಳು ಕೇಸ್ ಹಾಕ್ಬಿಟ್ರೆ ನಾನ್ ಬಿಡೋನಲ್ಲ. IG ಇರ್ಲಿ, SP ಇರ್ಲಿ, ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಲಿ, DSP ಇರ್ಲಿ, ಈ ಲೆವೆಲ್ ಮಂದಿ ಯಾರ್ಯಾರು ನಾನು ಹೇಳ್ತಾ ಇರೋದು ಗೊತ್ತಾಗ್ತಿರಬಹುದು. ಬಹುಶಃ ನೀವು ಏನ್ರಿ ಎಲ್ಲ PK ಮಾತು ಕೇಳಿ RK ಮಾತು ಕೇಳಿ ಏನ್ ಕುಣಿದೆ ಆಡಿದ್ರೆ ನಾಳೆ ದಿವಸ ಕೋರ್ಟ್ ನಿಮ್ ಕುಣಿದೆ ಆಡಿಸ್ತದ. ಇದು ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಮತ್ತು ಮೂರನೇ ವಿಷಯ, PK ಏನು ನೀನು ಗುಂಡಾಗಳಿಂದ ಈ ಪುಡಾರಿ ರೌಡಿಗಳಿಂದ ಏನ್ ನನಗೆ ಬೆದರಿಕೆ ಮಾಡಿಸ್ತಾ ಇದೆಯಲ್ಲ, ಇಂಥ ಪುಡಾರಿ ರೌಡಿಗಳು ಇಂಥ ಗುಂಡಗಳ ಮ್ಯಾನುಫ್ಯಾಕ್ಚರ್ ಮಷಿನರಿ ನನ್ನ ಹತ್ರ ಇದೆ. ನೀ ಏನು ಇವೆಲ್ಲ ಹೆದರಿಸಿ ಬಿಟ್ರೆ ಇವನು ಏನು ನಮ್ ಸರೆಂಡರ್ ಆಗ್ತಾರ ಅಂತ ಹೇಳಿ ನಿನ್ ಭ್ರಮೆ ಇದ್ರೆ ತೆಗೆದು ಬಿಡಪ್ಪ. ಒಂದು, ನಿನ್ನ ಪೊಲೀಸ್ ಸುಳ್ಳು ಕೇಸಿಂದ ನಾನು ಹಿಂಸರ್ಯವನಲ್ಲ. ಎರಡನೇದು, ನಿನ್ನ ಈ ಗೂಡು ಬೆದರಿಕೆ ಗುಂಡಗಳಿಂದ ನಾನು ಹಿಂಸರ್ಯವನಲ್ಲ. ಮೂರನೇದು, ನೀನು ಏನು ನನಗೆ ಪದೇ ಏನು ಈ ಪೋಸ್ಟ್ಗಳು ಬಿಟ್ರೆ ಈ ಪೋಸ್ಟ್ಗಳು ನನ್ನ ಮರ್ಯಾದ ಕಳಿತಾನ ಅಂತ ಹೇಳಿ ನೀನು ಅದು ನಿನ್ನ ಭ್ರಮೆದಾಗಿದ್ರೆ ಅದನ್ನು ತೆಗೆದು ಬಿಡು. ನಿನ್ನ ಏನು ನನ್ನ ಮೇಲೆ ಸುಳ್ಳು ಆರೋಪ ಹಾಕಿದ್ರೆ ಜನರು ಯಾರಿದಕ್ಕೂ ಒಪ್ಪೋದಿಲ್ಲ.
ಮತ್ತೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇವೆಲ್ಲ ಹಗರಣ ಮಾಡಿದ್ದು ಇಲ್ಲಿಗೆ ನಿಲ್ಲಿಸಿ ಬಿಡು, ನಿನಗೂ ಮುಂದೆ ಕಷ್ಟ ಕಮ್ಮಾಗುತ್ತೆ. ಮತ್ತು ನಾವು ಯಾವುದೇ ಕಾರಣಕ್ಕ ನೀನು ಏನೇನು ಹಗರಣ ಮಾಡ್ತಾ ಇದ್ದೀವಿ ಬಿಡೋನಲ್ಲ. ಮತ್ತೊಮ್ಮೆ ಮಗದೊಮ್ಮೆ ಈ ಎಲ್ಲ ನಿನ್ನ 3 ಗ್ರೂಪ್ ಏನಿದೆ, ಗುಂಡಾ ಗ್ರೂಪ್, ಲಂಚ ತಗೋ ಪೊಲೀಸ್ ಗ್ರೂಪ್, ಮತ್ತು ನಿನ್ನ ಬಗೆಟಿರುವ ಚಮಚ ಗ್ರೂಪ್ ಅಂಡ್ ನಿನ್ನ ಸೋಷಿಯಲ್ ಮೀಡಿಯಾ ಗ್ರೂಪ್, ಇವೆಲ್ಲರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ನಿಮ್ಗೆ ಯಾವ ಗೂಡುಬಿದ್ರಿ ಅಂತ ನಾನು ಸರಿಯವನಲ್ಲ. ನಿಮ್ಮ ಈ ಒಂದು ಧಮಕಿಗಳಿಂದ ನಾನು ಬಂದು ಬೇರೆಯವರು ಸರೆಂಡರ್ ಆಗಕ್ಕೆ ನಾನು ಆಳ್ದವನಲ್ಲ. ಇತಿಹಾಸ ಕೇಳಿಕೊಂಡು ತಿಳ್ಕೊಂಡು ನನ್ನ ಬಗ್ಗೆ ತಿಳ್ಕೊ, ನಾನು ಏನಿದ್ದೀನಿ ಅಂತ ತಿಳ್ಕೊ. ನಿಮ್ಮ ತಂದೆ ಪೂಜಾ ತಂದೆಯವರು 35 ವರ್ಷ ಗುರುಮೆಡಿಕಲ್ ಮತಕ್ಷೇತ್ರದಲ್ಲಿ ಆಳಿದವನು, ಅದೇ ಕ್ಷೇತ್ರದವನು ನಾನು. ಆ ಕ್ಷೇತ್ರದಾಗ ಹೋಗಿ ನಿಮ್ ತಂದೆಯವರ ಚೇಲ ಚಮಚೆಗಳಿಗೆ ಹೋಗಿ ಕೇಳು, ಮಣಿಕಂಠ ರಾಠೋಡ್ ಏನದನ್ನ ಅಂತ ಕೇಳಿಕೊಂಡು ನಂತರ ಆ ಒಂದು ಪ್ರಯತ್ನಗಳು ಮಾಡು. ಪಿಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಿನಿಸ್ಟರ್ ಪಿಕೆ, ಲೂಟಿಗಾರ ಪಿಕೆ ಮತ್ತು ಇವತ್ತು ಏನು ನೀನು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಬಿಟ್ಟಿದ್ಯಾ ಅದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇರೋದು ಸ್ಪೆಷಲ್. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ಅಂದ್ರೆ ನಿನಗೆ ಎಷ್ಟು ಭಯ. ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೆ ಧನ್ಯವಾದಗಳು ಹೇಳಕ್ ಬಯಸ್ತಾ ಇದ್ದೀನಿ. ತಾವು ನಮ್ಮ ಕ್ಷೇತ್ರಕ್ಕೆ ಬಂದಿದ್ರಿ ವಿಜೇಂದ್ರ ಸಾಹೇಬ್ರೆ, ತಮಗೆ ಕೋಟಿ ಕೋಟಿ ಧನ್ಯವಾದಗಳು. ಇವತ್ತು ನಮ್ಮ ಕ್ಷೇತ್ರ ಕಡೆ ಗಮನ ಕೊಟ್ಟಿದ್ದಕ್ಕೆ. ಎರಡನೇ ವಿಷಯ, ಮಿನಿಸ್ಟರ್ ಪಿಕೆ ಏನು ಇವತ್ತು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಬಿಟ್ಬಿಟ್ರೆ ನಿನ್ನ ಹಿಂದೆ ನಾವು ನಿನ್ನ ಹಗರಣಗಳು ತೆಗೆಯೋದು ಬಿಟ್ಟು ಬಿಡ್ತೀವಿ ಅಂತ ಹೇಳಿ ನನ್ನ ಕಲ್ಪನೆ ಇದ್ರೆ ತೆಗೆದು ಬಿಡಪ್ಪ. ಯಾಕಂದ್ರೆ ನೀನು ಮಾಡ್ತಾ ಇರುವ ಹಗರಣ ನಮ್ಮ ಹತ್ರ ಟೋಟಲಿ ಎಲ್ಲ ಲೆಕ್ಚರ್ ರೆಡಿ ಆಗ್ತಾ ಇದೆ. ಪಿನ್ ಟು ಪಿನ್ ಏನೇನು ಹಗರಣ ಮಾಡ್ತಾ ಇದ್ದಿ, RDPR, ITBT ಅಂಡ್ ಜಿಲ್ಲಾದಲ್ಲಿ ಉಸ್ತುವಾರಿ ಅಂಡರ್ ಏನೇನ್ ಬರ್ತಾ ಇದೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನೀ ಏನೇನ್ ಲೂಟಿ ಮಾಡ್ತಾ ಇದ್ದಿ ಏನೇನಿಲ್ಲ ಪ್ರತಿಯೊಂದು ಪಿನ್ ಟು ಪಿನ್ ನಾವೆಲ್ಲ ಲೆಕ್ಚರ್ ರೆಡಿ ಮಾಡ್ತಾ ಇದ್ದೀವಿ. ನಿನ್ ಕಿವಿ ಮಾತು ಹೇಳಕ್ ಬಯಸ್ತಾ ಇದ್ದೀನಿ ಮಿನಿಸ್ಟರ್ ಪಿಕೆ, ಇವೆಲ್ಲ ಹಗರಣಗಳನ್ನು ಇಲ್ಲೇ ನಿಂದ್ರಿಸಿ ಬಿಡು. ನಿನಗೆ ಸೈನನ ಮುಂದೆ ಸ್ವಲ್ಪ ಪ್ರಾಬ್ಲಮ್ ಕಮ್ಮಿ ಆಗ್ಬಹುದು. ನೀವು ಇದೇ ತರ ಇನ್ನ ಯಾರು ಏನ್ ಕೇಳಲ್ಲ ಅಂತೇಳಿ ಹೆಚ್ಚಿಗೆ ಮಾಡಿಬಿಟ್ರೆ ಅದು ಪಾಪದ ಕೂಡ ಇನ್ನ ಹೆಚ್ಚಾಗುತ್ತೆ ಹೊರತು ಕಮ್ಮಿ ಆಗಲ್ಲ. ನಿನಗೆ ಪ್ರಾಬ್ಲಮ್ ಇನ್ನ ಹೆಚ್ಚಿಗೆ ಆಗುದೇ 100% ಸತ್ಯ. ಮತ್ತೆ ನಿನ್ನ ಫಾಲೋವರ್ಸ್ಗೂ ಹೇಳಕ್ ಇಷ್ಟಪಡ್ತೀನಿ. ಏನು ಪ್ರಿಯಾಂಕರ್ಗೆ ನಾನು ಹಿಂದೆ ಬಿಟ್ಬಿಟ್ರೆ ಯಾರು ಕೇಳೋರಿಲ್ಲ ಮಾಡಿಲ್ಲ, ಇವೆಲ್ಲ ಭ್ರಮೆಗಳು ತೆಗೆದು ಬಿಡ್ರಿ, ಇವೆಲ್ಲ ಏನಾಗೋದಿಲ್ಲ. ನಿಮ್ಗೂ ಇವನು ಪ್ರಾಬ್ಲಮ್ದಾಗ ಹಾಕುವನು 100% ಸತ್ಯ. ಇವತ್ತು ಕರೆಗೆ ಅಧಿಕಾರದಾಗ ಅಂತೇಳಿ ನೀವು ಏನು ಕುಣಿದಾಡಿದ್ರೆ ಏನಾಗಲ್ಲ. ನಾಳೆ ದಿವಸ ಕಾನೂನು ನಿಮ್ಗೂ ಅಷ್ಟೇ, ಕರೆಗೆಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ನೀವು ಏನ ಕಾನೂನು ಬಹಿರವವಾಗಿ ಕೆಲಸ ಮಾಡಿದ್ರೆ ಅದನ್ನು ಕಾನೂನು ಒಪ್ಪೋದಿಲ್ಲ. ನೀವು ಏನೇನು ಹಗರಣ ಮಾಡ್ತಾ ಇದ್ದೀರಿ ಪ್ರತಿಯೊಂದು ಪಿನ್ ಟು ಪಿನ್ ಇಲ್ಲಿ ಲೆಕ್ಕಪತ್ರ ರೆಡಿ ಆಗ್ತಾ ಇದೆ. ಒಂದನೇದ್ದು. ಎರಡನೇದ್ದು, ನೀವು ಏನು ಇವತ್ತು ಪೋಸ್ಟ್ ಬಿಟ್ಟಿದ್ರಿ, ಏನು ಮಣಿಕಂಠ ರಾಠೋಡ್ಗೆ ಪೋಸ್ಟ್ ಬಿಟ್ಬಿಟ್ರೆ ಆಯ್ತು ನಮ್ಮ ಹಿಂದೆ ಬೀಳೋದು ಬಿಟ್ಬಿಡ್ತಾನಂತ ಹೇಳಿದ್ರೆ ಅದು ಭ್ರಮೆ ತೆಗೆದು ಬಿಡ್ರಿ. ಮೂರನೇದ್ದು, ಏನು ನನ್ನ ಮೇಲೆ ಫೇಕ್ ಕೇಸ್ ಮಾಡ್ತಾ ಇದ್ದೀರಿ ಪೊಲೀಸ್ ಅಧಿಕಾರಿಗಳೇ, ನಾನು ಎಲ್ಲಾ ಪೊಲೀಸ್ ಹೇಳಕ್ ಬಯಸೋದಿಲ್ಲ, ಕೆಲವು ಲಂಚ ತಗುವ ಪೊಲೀಸ್ ಅಧಿಕಾರಿಗಳಿಗೆ ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ನೀವು ಏನ್ರಿ ಜಿಲ್ಲಾ ಉಸ್ತುವಾರಿ ಸಚಿವರ ಮಾತು ಕೇಳಿ ನಮ್ಗೆ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅಂತ ಹೇಳಿಬಿಟ್ರೆ ಇದು ಭ್ರಮೆ ತೆಗೆದು ಬಿಡ್ರಿ. ಪ್ರತಿಯೊಂದು ನಿಮ್ಮ ಪ್ರಾಪರ್ಟಿ, ನಿಮ್ಮ ಮನೆಯವರ ಪ್ರಾಪರ್ಟಿ, ನಿಮ್ಮ ಅಣ್ಣ ತಮ್ಮವ್ರ ಪ್ರಾಪರ್ಟಿ ಎಲ್ಲ ಲೆಕ್ಕಪತ್ರ ನಮ್ಮಲ್ಲಿ ಬರ್ತಾ ಇದೆ. ನೀವು ಏನ್ರಿ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅಂತ ಹೇಳಿಬಿಟ್ರೆ ನಾಳೆ ದಿವಸ ನೀವು ಐಷಾರಾಮ್ ಇರ್ತೀರಿ ಅಂತ ಹೇಳಿ ನಿಮ್ ಕಲ್ಪನೆ ಇದ್ರೆ ತೆಗೆದು ಬಿಡ್ರಿ. ನಾನ್ ಬಿಡೋನ್ ಮಗನಲ್ಲ. ನನಗೆ ಯಾರು ಹಿಂದ್ ಬೀಳ್ತೀರಿ, ಯಾರು ಸುಳ್ಳು ಕೇಳಸ್ ಹಾಕ್ತೀರಿ ಅವ್ರಿಗೂ ನಾನು ಕಣೆ ತನಕ ಬಿಡೋದವನಲ್ಲ. ಏನಿದ್ರೆ ನೀವು ಕೇಸ್ ಹಾಕಿರಿ, ತನಿಖೆ ಮಾಡ್ರಿ, ಅದಕ್ಕೆ ನಾನು ಸಹಕರಿಸ್ತೀನಿ. ಹೊರತು ಸುಳ್ಳು ಕೇಸ್ ಹಾಕ್ಬಿಟ್ರೆ ನಾನ್ ಬಿಡೋನಲ್ಲ. IG ಇರ್ಲಿ, SP ಇರ್ಲಿ, ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಲಿ, DSP ಇರ್ಲಿ,
ಈ ಲೆವೆಲ್ ಮಂದಿ ಯಾರ್ಯಾರು ನಾನು ಹೇಳ್ತಾ ಇರೋದು ಗೊತ್ತಾಗ್ತಿರಬಹುದು. ಬಹುಶಃ ನೀವು ಏನ್ರಿ ಎಲ್ಲ PK ಮಾತು ಕೇಳಿ RK ಮಾತು ಕೇಳಿ ಏನ್ ಕುಣಿದೆ ಆಡಿದ್ರೆ ನಾಳೆ ದಿವಸ ಕೋರ್ಟ್ ನಿಮ್ ಕುಣಿದೆ ಆಡಿಸ್ತದ. ಇದು ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಮತ್ತು ಮೂರನೇ ವಿಷಯ, PK ಏನು ನೀನು ಗುಂಡಾಗಳಿಂದ ಈ ಪುಡಾರಿ ರೌಡಿಗಳಿಂದ ಏನ್ ನನಗೆ ಬೆದರಿಕೆ ಮಾಡಿಸ್ತಾ ಇದೆಯಲ್ಲ, ಇಂಥ ಪುಡಾರಿ ರೌಡಿಗಳು ಇಂಥ ಗುಂಡಗಳ ಮ್ಯಾನುಫ್ಯಾಕ್ಚರ್ ಮಷಿನರಿ ನನ್ನ ಹತ್ರ ಇದೆ. ನೀ ಏನು ಇವೆಲ್ಲ ಹೆದರಿಸಿ ಬಿಟ್ರೆ ಇವನೇನು ನಮ್ ಸರೆಂಡರ್ ಆಗ್ತಾರ ಅಂತ ಹೇಳಿ ನಿನ್ ಭ್ರಮೆ ಇದ್ರೆ ತೆಗೆದು ಬಿಡಪ್ಪ. ಒಂದು, ನಿನ್ನ ಪೊಲೀಸ್ ಸುಳ್ಳು ಕೇಸಿಂದ ನಾನು ಹಿಂಸರ್ಯವನಲ್ಲ. ಎರಡನೇದು, ನಿನ್ನ ಈ ಗೂಡು ಬೆದರಿಕೆ ಗುಂಡಗಳಿಂದ ನಾನು ಹಿಂಸರ್ಯವನಲ್ಲ. ಮೂರನೇದ್ದು, ನೀನು ಏನು ನನಗೆ ಪದೇ ಏನೋ ಈ ಪೋಸ್ಟ್ಗಳು ಬಿಟ್ರೆ ಈ ಪೋಸ್ಟ್ಗಳು ನನ್ನ ಮರ್ಯಾದ ಕಳಿತಾನ ಅಂತ ಹೇಳಿ ನೀನು ಅದು ನಿನ್ನ ಭ್ರಮೆದಾಗಿದ್ರೆ ಅದನ್ನು ತೆಗೆದು ಬಿಡು. ನಿನ್ನ ಏನು ನನ್ನ ಮೇಲೆ ಸುಳ್ಳು ಆರೋಪ ಹಾಕಿದ್ರೆ ಜನರು ಯಾರಿದಕ್ಕೂ ಒಪ್ಪೋದಿಲ್ಲ. ಮತ್ತೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇವೆಲ್ಲ ಹಗರಣ ಮಾಡಿದ್ದು ಇಲ್ಲಿಗೆ ನಿಲ್ಲಿಸಿ ಬಿಡು. ನಿನಗೂ ಮುಂದೆ ಕಷ್ಟ ಕಮ್ಮಾಗುತ್ತೆ. ಮತ್ತು ನಾವು ಯಾವುದೇ ಕಾರಣಕ್ಕ ನೀನು ಏನೇನು ಹಗರಣ ಮಾಡ್ತಾ ಇದ್ದೀವಿ ಬಿಡೋನಲ್ಲ. ಮತ್ತೊಮ್ಮೆ ಮಗದೊಮ್ಮೆ ಈ ಎಲ್ಲ ನಿನ್ನ 3 ಗ್ರೂಪ್ ಏನಿದೆ, ಗುಂಡಾ ಗ್ರೂಪ್, ಲಂಚ ತಗೋ ಪೊಲೀಸ್ ಗ್ರೂಪ್, ಮತ್ತು ನಿನ್ನ ಬಗೆಟಿರುವ ಚಮಚ ಗ್ರೂಪ್ ಅಂಡ್ ನಿನ್ನ ಸೋಷಿಯಲ್ ಮೀಡಿಯಾ ಗ್ರೂಪ್, ಇವೆಲ್ಲರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ನಿಮ್ಗೆ ಯಾವ ಗೂಡು ಬೆದರಿ ಅಂತ ನಾನು ಸರಿಯವನಲ್ಲ. ನಿಮ್ಮ ಈ ಒಂದು ಧಮಕಿಗಳಿಂದ ನಾನು ಬಂದು ಬೇರೆಯವರು ಸರೆಂಡರ್ ಆಗಕ್ಕೆ ನಾನು ಆಳ್ದವನಲ್ಲ. ಇತಿಹಾಸ ಕೇಳಿಕೊಂಡು ತಿಳ್ಕೊಂಡು ನನ್ನ ಬಗ್ಗೆ ತಿಳ್ಕೊ. ನಾನು ಏನಿದ್ದೀನಿ ಅಂತ ತಿಳ್ಕೊ. ನಿಮ್ಮ ತಂದೆ ಪೂಜಾ ತಂದೆಯವರು 35 ವರ್ಷ ಗುರುಮಿಡ್ಕಲ್ ಮತಕ್ಷೇತ್ರದಲ್ಲಿ ಆಳಿದವನು. ಅದೇ ಕ್ಷೇತ್ರದವನು ನಾನು. ಆ ಕ್ಷೇತ್ರದಾಗ ಹೋಗಿ ನಿಮ್ ತಂದೆಯವರ ಚೇಲ ಚಮಚೆಗಳಿಗೆ ಹೋಗಿ ಕೇಳು, ಮಣಿಕಂಠ ರಾಠೋಡ್ ಏನದನ್ನ ಅಂತ ಕೇಳಿಕೊಂಡು ನಂತರ ಆ ಒಂದು ಪ್ರಯತ್ನಗಳು ಮಾಡು. PK